ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಕೈಕಸ ವಿವಾಹ, ರಾವಣ ಕುಂಭಕರ್ಣರ ಜನನ. ಸರ್ವವ್ಯಾಪ್ತನಾದ ಲೋಕದಧಿದೇವತೆ ಮಹಾವಿಷ್ಣುವಿನ ಭಯದಿಂದ ತತ್ತರಿಸಿ ಹೋದ ಸುಮಾಲಿಯು ರಸತಳದಲ್ಲಿ ನೆಲೆಸಿ ಕುಟುಂಬ ಪರಿವಾರವನ್ನು ಸಲಹಿದನು. ಬಹು ಸಂವತ್ಸರಗಳು ಗತಿಸಿದ ಮೇಲೆ ಇನ್ನೊಮ್ಮೆ ಭೂಲೋಕದ ಮೇಲೇರಿ ಲಂಕೆಗೆ ಆಗಮಿಸಿದನು. ಏನಾಶ್ಚರ್ಯ! ತಮ್ಮಿಂದ ಸೋತು ಓಡಿ ಹೋಗಿದ್ದ ಕುಬೇರನು ಲಂಕೆಯಲ್ಲಿ ತನ್ನ ಆಧಿಪತ್ಯವನ್ನು ನಡೆಸುತ್ತಿದ್ದಾನೆ. ಅದೂ ಸಾಲದೆಂಬುದಕ್ಕೆ ಬ್ರಹ್ಮಾನುಗ್ರಹಿತವಾದ ಪುಷ್ಪಕ ವಿಮಾನವನ್ನೇರಿ ತನ್ನ ತಂದೆಯಾದ ವಿಶ್ರವಸು ಋಷಿಯ ದರ್ಶನವನ್ನು ಮಾಡುತ್ತಿದ್ದಾನೆ. ಇದೇನು, ನಮ್ಮ ಜೀವಿತ ಕಾಲದಲ್ಲಿಯೇ ಕುಬೇರನು ಮೆರೆಯುವುದೆಂದರೇನು? ಸುಮಾಲಿಗೆ ಸ್ವರ್ಣಲಂಕೆಯನ್ನು ಪುನಃ ಪಡೆಯುವ ದುರಾಸೆ. ಕುಬೇರನ ಏಳಿಗೆಯನ್ನು ನೋಡಿ ಒಳಗೊಳಗೆ ಉರಿಯುತ್ತಿರುವ ಮತ್ಸರ. ಆದರೂ ಮಹಾವಿಷ್ಣುವಿನ ಭಯದಿಂದಾಗಿ ಕುಬೇರನ ನಗರಿಯನ್ನು ಮುತ್ತಿಗೆ ಹಾಕಲು ಭಯ. ಅಪಾಯದಲ್ಲಿ ಮತ್ತು ಕಾರ್ಯಸಾಧನೆಯ ಗುರಿಯಲ್ಲಿ ಚತುರತೆಗೆ ಪ್ರಧಾನ ಸ್ಥಾನವಲ್ಲವೇ? ರಾಕ್ಷಸ ವೀರನ ತಲೆಯಲ್ಲಿ ಕೆಡುಕು ಆಲೋಚನೆಗಳುಳ್ಳ ಭೂತ ಸಂಚಾರವಾಯಿತು. ಗುರಿ ತಲುಪುವುದೊಂದೇ ಮೂಲ ಉದ್ದೇಶವಾಗಿರುವಾಗ ಪೂರೈಸಬೇಕಾದ ವಿಧಿವಿಧಾನಗಳಲ್ಲಿ ಮಡಿವಂತಿಕೆ ಇರುವುದಿಲ್ಲ, ನ್ಯಾಯಾನ್ಯಾಯಗಳ ಪರಿವೆಯೂ ಇರುವುದಿಲ್ಲ. ಸಂಚರಿಸುತ್ತಾ ಪಾತಾಳದಿಂದ ಮೇಲೆ ಬರುವಾಗ ಸುಮಾಲಿಯು ತನ್ನ ಜೊತೆಯಲ್ಲಿ ಮಗಳನ್ನು ಕರೆದುಕೊಂಡು ಆಗಮಿಸಿದ್ದನು. ಅವಳೊಡನೆ ತನ್ನ ಮನದಿಂಗಿತವನ್ನು ಬಿತ್ತರಿಸಿದನು. ಕುಮಾರಿ ಕೈಕಸ, ಪ್ರಾಯ ಪ್ರಬುದ್ಧೆಯಾದ ಮಗಳು ಮನೆಯಲ್ಲಿರುವಾಗ ಹೊಣೆ ಹೊತ್ತ ಪಿತೃವಿಗೆ ಮಗಳ ಮದುವೆಯೇ ಮುಖ್ಯ ಕರ್ತವ್ಯವಾಗಿರುತ್ತದೆ. ಯೋಗ್ಯವರ ವರಾನ್ವೇಷಣೆಯು ತಂದೆಯಿಂದ ಮಾಡಲ್ಪಡಬೇಕು. ಜಗತ್ತಿನಲ್ಲಿ ಮೆರೆಯುವ ರಾಕ್ಷಸರು ವಾಸವಾಗಿರುವ ಲಂಕೆಯನ್ನು ವೀಕ್ಷಿಸು. ವೈಭವೋಪೇತವಾದ ಲಂಕಾ ಪ್ರದೇಶವು ನಮ್ಮ ಆಳ್ವಿಕೆಯಲ್ಲಿದ್ದರೂ ಮಹಾವಿಷ್ಣುವಿನಲ್ಲಿ ಹೂಡಿದ ಕಾಳಗದಿಂದಾಗಿ ಕೈತಪ್ಪಿತು. ಮಳೆಗಾಲದಲ್ಲಿ ನೆರೆ ತಾಂಡವವಾಡಿ ಸರ್ವಸ್ವವನ್ನು ಕೊಚ್ಚಿಕೊಂಡು ಹೋದಂತಾಗಿದೆ. ನಾನೀಗ ಪ್ರಸ್ತಾಪ ಮಾಡಿದ ಸ್ವರ್ಣಲಂಕೆಯು ಪ್ರಾಪ್ತಿಯಾಗಲು ಉಪಾಯವೊಂದು ಹೊಳೆದಿದೆ. ಪುಲಸ್ತ್ಯ ವಂಶಜನಾದ ವಿಶ್ರವಸು ಮಹಾಮುನಿಯೋರ್ವನಿದ್ದಾನೆ. ಅವನು ಜಪತಪ ನಿಯಮನಿಷ್ಠೆಯಲ್ಲಿ ಅಗ್ರಗಣ್ಯನಿದ್ದಾನೆ. ಅಲ್ಲಿಗೆ ತೆರಳಿ ಅವನ ತಪೋಭಂಗಗೈದು ನಯ ವಿನಯದ ಸಂಭಾಷಣೆಯಿಂದ ಒನಪು ವಯ್ಯಾರ ಅರಳುವ ಮಲ್ಲಿಗೆಯಂತಹ ನಸುನಗುವನ್ನು ಬೀರಿ ಆತನ ಮನವೊಲಿಸಿ ವಿವಾಹವಾಗುವಂತೆ ಪ್ರೇರೇಪಿಸು. ಇನ್ನಿತರ ಎಲ್ಲ ಸಂಚಿನ ವಿಧಿವಿಧಾನಗಳು ನಿನ್ನ ಊಹನೆಯ ಅಂಬರದಲ್ಲಿ ನಿಶ್ಚಯಿಸಲ್ಪಡಲಿ. ಪಿತೃವಾಕ್ಯಗಳ ಮೇಲೆ ಅಮಿತ ವಿಶ್ವಾಸವನ್ನಿಟ್ಟು ಪ್ರಾಯಭರಿತಳಾದ ಕೈಕಸೆಯು ವಿಶ್ರವಸು ಆಶ್ರಮದಲ್ಲಿಗೆ ತೆರಳಿದಳು. ಆಗ ಋಷಿವರ್ಯರು ಅಗ್ನಿಹೋತ್ರವನ್ನಾಚರಿಸುತ್ತಿದ್ದರು. ಪ್ರದೋಷದ ಆ ವೇಳೆಯಲ್ಲಿ ಕೈಕಸಿಯು ನೇರವಾಗಿ ಮಹಾಋಷಿಗಳ ಸಮಕ್ಷಮದಲ್ಲಿ ತಲೆ ಬಗ್ಗಿಸಿ ಕಾಲಿನ ಹೆಬ್ಬೆರಳುಗಳಿಂದ ನೆಲವನ್ನು ಕೆರೆಯುತ್ತಾ ನಿಂತಳು. ಒಂಟಿಯಾಗಿ ಆಗಮಿಸಿ ತನ್ನ ಭೇಟಿಗಾಗಿ ಅಪೇಕ್ಷಿಸುತ್ತಿರುವ ಸುಂದರಿಯನ್ನು ಋಷಿಗಳು ಮಾತನಾಡಿಸಿದರು. ರೂಪಲಾವಣ್ಯಗಳಿಂದ ಕೂಡಿದ ಅಪರಿಚಿತ ಕನ್ಯೆ, ಯಾಕಾಗಿ ನೀನು ಓರ್ವಳೆ ಈ ಋಷ್ಯಾಶ್ರಮಕ್ಕೆ ಕಾಲಿಟ್ಟೆ? ನನ್ನಿಂದ ಏನನ್ನಾದರೂ ಇಚ್ಛಿಸುತ್ತಿರುವೆಯಾ? ನಿನ್ನ ಕುಲ ಯಾವುದು? ಯಾವ ನಿಮಿತ್ತವಾಗಿ ಆಶ್ರಮ ಪ್ರವೇಶಿಸಿದೆ? ಮುನಿವಟುಗಳು, ಮುನಿಕನ್ಯೆಯರು, ಮಹರ್ಷಿಗಳು ಪರಾತ್ಪರ ಶಕ್ತಿಯನ್ನು ಪ್ರತ್ಯಕ್ಷಿತರಿಗೊಳಿಸುವ ಸಾಧನ ಕ್ಷೇತ್ರವಿದು. ಲೌಕಿಕರಿಗೆ ಇಲ್ಲಿ ವ್ಯವಧಾನವಿಲ್ಲ. ಸುತ್ತಮುತ್ತ ನೋಡಿದರೆ ಯಾಗ ಯಜ್ಞಾದಿಗಳು ನಡೆದು ಹವಿಸ್ಸು ದೇವ ಪ್ರೀತ್ಯರ್ಥವಾಗಿ ಸಮರ್ಪಿಸಲ್ಪಡುತ್ತಿದೆಯಷ್ಟೇ. ಇರಲಿ, ನಿನ್ನ ಆಗಮನ ಯಾವ ಕಾರಣಕ್ಕಾಗಿ ಆಯಿತು? ಯಾವುದಕ್ಕಾಗಿ ಕಾತರಿಸುತ್ತಿರುವೆ? ಕೈಕಸೆಯು ನಿಧಾನವಾಗಿ ಋಷಿಪಾದಗಳಿಗೆ ವಂದಿಸಿದಳು. ಆರ್ಯಶ್ರೇಷ್ಠರೇ, ಮಹಾತ್ಮರಾದ ನಿಮ್ಮ ತೇಜಸ್ಸನ್ನು ನೋಡಿ ಮನಸೋತಿದ್ದೇನೆ. ಹೃದಯ ತುಂಬಿರುವಾಗ ಮಾತು ಹೊರಡುವುದಿಲ್ಲ. ಯೋಗಿಗಳಾದ ನೀವು ಭೂತ ಭವಿಷ್ಯತ್ತನ್ನು ಅರಿಯಬಲ್ಲಿರಿ. ಹೆಣ್ಣೊಬ್ಬಳ ಮನದಲ್ಲಿ ಉದ್ಭವಿಸಿದ ಆಸೆ ಏನೆಂಬುದನ್ನು ತಿಳಿಯಲಾರಿರ. ಮಾನಸ ಗಂಗೋತ್ರಿಯಲ್ಲಿ ಹೊರಟ ಪವಿತ್ರೋಧಕವು ಗಂಗೆಯಾಗಿ ಹರಿದು ಸಮುದ್ರ ರಾಜನಲ್ಲಿ ಸಂಗಮಿಸುತ್ತದೆ. ಹಾಗೆಯೇ ನನ್ನ ಹೃದಯೋತ್ಪನ್ನವಾದ ಪ್ರೇಮ ಭಾವನೆ ನಿಮ್ಮ ಹೃದಯ ಸಮುದ್ರದೊಳಗೆ ಬೆರೆಯಬೇಕಾಗಿದೆ. ಋಷಿಗಳು ಆಗ ಎಲ್ಲವನ್ನು ಯೋಗ ಶಕ್ತಿಯಿಂದ ಅರಿತುಕೊಂಡರು. ಕಾಲದ ಮಹಿಮೆಯೋ ಏನೋ,
ಸಂತಾನಾಪೇಕ್ಷೆಯಿಂದ ಅಲ್ಲಿಗೆ ಆಗಮಿಸಿದ್ದ ಕೈಕಸೆಗೆ ಮುಂದೆ ಬರಬಹುದಾದ ವಿಪತ್ತನ್ನು ವಿವರಿಸಿ ಜನಿಸಬಹುದಾದ ಮಕ್ಕಳಲ್ಲಿ ಓರ್ವನು ಕುಲೋದ್ಧಾರಕನಾಗುವನು, ಇನ್ನುಳಿದವರು ಕುಲಕಂಠಕರಾಗುವರು ಎಂಬ ಭವಿಷ್ಯವನ್ನು ಋಷಿಗಳು ನುಡಿದರು. ಭವಿಷ್ಯದಲ್ಲಿ ವಿನಾಶಕಾಲ ಸಂಭವಿಸುವುದಿದ್ದರೆ ಯಾರ ಹಿತೋಕ್ತಿಗಳು ರುಚಿಸುವುದಿಲ್ಲ. ಹೀಗಾಗಿ ಕೈಕಸಿಯ ಚಿತ್ತ ಕದಲಲಿಲ್ಲ. ಋಷಿವರ್ಯರಲ್ಲಿ ತನ್ನಿಚ್ಛೆಯನ್ನು ನೆರವೇರಿಸುವುದಕ್ಕಾಗಿ ಕಾಡಿಬೇಡಿದಳು. ಋಷಿ ಸಮಾಗಮನದ ಫಲವಾಗಿ ಕೈಕಸೆಯು ರಾಕ್ಷಸರೂಪಿಯಾದ ಕುಮಾರನನ್ನು ಪ್ರಸವಿಸಿದಳು. ಆ ಕೂಸು ಜನಿಸುವಾಗಲೇ ಲೋಕದ ಇನ್ನಿತರ ಶಿಶುಗಳಂತಿರಲಿಲ್ಲ. ಆಕಾರದಲ್ಲಿ ಘೋರದಾನವ ರೂಪ, 10 ಮುಖಗಳು, 20 ಭುಜಗಳು, ಕೆಂಗೂದಲು, ನೀಲಾಂಜನ ಪರ್ವತದಂತಿರುವ ಬೃಹತ್ತಾಕಾರ. ಲೋಕಕಂಠಕನಾಗಬಹುದಾದ ಆ ಕ್ರೂರಿಯ ಜನನವಾದೊಡನೆ ನರಿಗಳು ಅರಚಿದವು. ಗಿಡುಗನೆ ಮುಂತಾದ ಮಾಂಸಾಹಾರಿ ಪಕ್ಷಿಗಳು ನಭದಲ್ಲಿ ಪ್ರದಕ್ಷಿಣೆಯನ್ನು ಮಾಡಿದವು. ಕರ್ಣಕರ್ಕಶವಾದ ಸಿಡಿಲ ಶಬ್ದ, ಸೂರ್ಯನ ಪ್ರಕಾಶಕ್ಕೆ ಮಬ್ಬು ಹಿಡಿಯಿತು. ಸಮುದ್ರ ಸಾಗರಗಳು ಅಲ್ಲೋಲ ಕಲ್ಲೋಲವಾದವು. ಭೂಮಿ ನಡುಗಿದ್ದರಿಂದ ಆಕಾಶದಿಂದ ಉಲ್ಕೆಗಳ ಪತನವಾಯಿತು. ಮಹಾಯೋಗಿಗಳಾದ ವಿಶ್ರವಸು ಋಷಿಗಳು ಮನದಲ್ಲಿ ಮರುಗಿದರು. ಮಾಡಿದ ಕರ್ಮ ಅನುಭವಿಸಲೇಬೇಕಲ್ಲವೇ? ದಶಕಂಠಗಳು ಆರ್ಭಕನಿಗಿದ್ದುದರಿಂದ ದಶಕಂಠನೆಂದು ಸಂಬೋಧಿಸಲ್ಪಟ್ಟನು. ಅನಂತರ ದ್ವಿತೀಯ ಕುಮಾರನ ಜನನವಾಯಿತು. ಆ ತನಯನಿಗೆ ಎಲ್ಲೆಲ್ಲಿಯೂ ಜಗತ್ತಿನಲ್ಲಿ ಇಲ್ಲದಷ್ಟು ಬಹುದೊಡ್ಡ ಗಾತ್ರದ ದೇಹವಿತ್ತು. ಮಹಾಬಲನಾಗಿ ಕಂಡುಬಂದದ್ದರಿಂದ ಆ ಮಗುವಿಗೆ ಕುಂಭಕರ್ಣನೆನ್ನುವ ನಾಮವನ್ನಿಟ್ಟರು. ಅನಂತರ ವಿಕೃತ ರೂಪವುಳ್ಳ ಕುರೂಪಿಯಾದ ಕುಮಾರಿಯೊಬ್ಬಳು ಹುಟ್ಟಿಕೊಂಡಳು. ಅವಳು ಶೂರ್ಪಣಕೆಯಾಗಿ ಹೆಸರಿಸಲ್ಪಟ್ಟಳು. ವಿಶ್ರವಸು ಮತ್ತು ಕೈಕಸಿಯ ಕಿರಿಯ ಮಗನೇ ವಿಭೀಷಣನು. ಆ ಸಾತ್ವಿಕ ಹಸುಳೆ ಹುಟ್ಟಿದ ಕೂಡಲೇ ಪ್ರಸನ್ನರಾದ ದೇವತೆಗಳು ದುಂದುಬಿಯನ್ನು ಮೊಳಗಿದರು. ಮಂಗಳವಾದ್ಯಗಳು ಬಾರಿಸಲ್ಪಟ್ಟವು. ತಮಟೆ ಭೇರಿಗಳ ನಿನಾದ ಕೇಳಿಸಿತು. ಅಂತರಿಕ್ಷದಲ್ಲಿ ಗೀರ್ವಾಣರು ಸಾಧು ಸಾಧು ಎಂದು ಘೋಷಿಸಿದರು. ಯಾಗಯಜ್ಞಾದಿಗಳನ್ನು ಮಾಡುವ ಆಶ್ರಮ ಪ್ರದೇಶದಲ್ಲಿ ಶಿಶುಗಳ ಜನನವಾದರೂ ದಶಕಂಠ ಕುಂಭಕರ್ಣ ಸಹೋದರರು ಕ್ರೂರಿಗಳಂತೆ ವರ್ತಿಸಿ ಋಷಿಮುನಿಗಳಿಗೆ ಭಯೋತ್ಪಾದನೆಯನ್ನು ಹುಟ್ಟಿಸುತ್ತಿದ್ದರು. ತಾಮಸಿಯಾದ ಕುಂಭಕರ್ಣನು ಧರ್ಮಿಷ್ಠರಾದ ಮುನಿಗಳನ್ನು ಮುಕ್ಕಿ ತೇಗುತ್ತಿದ್ದನು. ಆ ದುಷ್ಟನಿಗೆ ಎಷ್ಟು ತಿಂದರೂ ಹಸಿವು ಅಡಗುತ್ತಿರಲಿಲ್ಲ. ಎಷ್ಟು ಭಕ್ಷಿಸಿದರೂ ಮತ್ತಷ್ಟು ಭುಂಜಿಸುವ ಆತುರ. ಎತ್ತೆತ್ತಲೂ ತನ್ನ ವಕ್ರದೃಷ್ಟಿಯನ್ನು ಬೀರಿ ಉಣ್ಣುವುದಕ್ಕಾಗಿ ಪರದಾಡುತ್ತಿದ್ದನು. ಇಂತಹ ಅಣ್ಣಂದರ ನಡುವೆ ವಿಭೀಷಣನಂತಹ ಒಬ್ಬ ಕುಲರತ್ನನಿದ್ದನು. ಪರಮಾಶ್ಚರ್ಯವೆಂದರೆ ಆ ದುಷ್ಟರ ನಡುವೆ ಲೋಕವಂದ್ಯನಾದ ಸಾತ್ವಿಕನು ಹೇಗೆ ಜನಿಸಿದನೋ ಏನೋ ಎಂಬಂತೆ ವೈಷ್ಣವ ಶಿಖಾಮಣಿಯಾದ ಅನುಜಾತ ವಿಭೀಷಣನು ಅಣ್ಣನವರೊಂದಿಗೆ ಕ್ರೂರ ಕೃತ್ಯಗಳಲ್ಲಿ ನಿರತನಾಗದೆ ಶ್ರೀಹರಿನಾಮೋಚ್ಚರಣೆಯನ್ನು ಪಠಿಸುವುದನ್ನೇ ತನ್ನ ದಿನಚರಿಯನ್ನಾಗಿ ಮಾಡಿಕೊಂಡನು ಎಂಬಲ್ಲಿಗೆ ಕೈಕಸಾ ವಿವಾಹ, ರಾವಣ, ಕುಂಭಕರ್ಣ, ವಿಭೀಷಣ ಮತ್ತು ಶೂರ್ಪಣಖಿಯರ ಜನನ ಎನ್ನುವ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು ಸ್ನೇಹಿತರೆ. ರಾಮಾಯಣದ ಈ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.